ನಮ್ ಟ್ರಂಪ್ ಅಣ್ಣಂಗೆ ಇಂಡಿಯನ್ ಮಾರ್ಕೆಟ್ ಮೇಲೆ ಏನ್ ದ್ವೇಷನ ಗೊತ್ತಿಲ್ಲ, ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ವಿಷಯ ಏನು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಜೂನ್ ಅಲ್ಲಿ ಇರಾನ್ ಮತ್ತೆ US ಮಧ್ಯೆ ಏನು 60 ಡೇಸ್ ಡೀಲ್ ಇತ್ತು, ಅದು ಇವತ್ತು ಎಂಡ್ ಆಗಿದೆ. ಬಟ್ AI ಅರೇಬಿಯನ್ ಸೋರ್ಸ್ ಪ್ರಕಾರ ಆ ಡೀಲ್ ಇನ್ನು ಸ್ವಲ್ಪ ದಿನಕ್ಕೆ ಎಕ್ಸ್ಟೆಂಡ್ ಆಗಿದೆ ಅಂತ ನ್ಯೂಸ್ ಬಂದಿದೆ. ಇದ್ರ ಮಧ್ಯೆ ಇರಾನಿನ ಸೀನಿಯರ್ ಅಫಿಷಿಯಲ್ ಒಬ್ರು ಇಷ್ಟು ದಿನ ಡಿಫೆನ್ಸಿವ್ ಆಗಿ ಪ್ಲೇ ಮಾಡಿದ್ದು ಸಾಕು, ಇನ್ಮೇಲೆ ಅಫೆನ್ಸಿವ್ ಆಗ್ತಿವಿ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ, ಇನ್ಮೇಲೆ ಡಿಫೆನ್ಸಿವ್ ಆಗಿ ಏನೇ ಅಟ್ಯಾಕ್ ಬಂದ್ರು ಸುಮ್ನಿರಲ್ಲ, ನಾವು ಕೂಡ ಅಟ್ಯಾಕ್ ಮಾಡಕ್ಕೆ ಸಿದ್ಧವಾಗಿದೀವಿ ಅಂತ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಡೀಲ್ ಎಕ್ಸ್ಟೆಂಡ್ ಆಯ್ತು ಅಂತ ಖುಷಿ ಪಡೋ ಮಧ್ಯದಲ್ಲಿ ನಮ್ಮ ಅಣ್ಣ ಟ್ರಂಪ್ ಅಣ್ಣ ಸುಮ್ನೆ ಇಲ್ದಲೆ ಒಮಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಮಾನ್ ಬಂದ್ಬಿಟ್ಟು ಇರಾನ್ ಮತ್ತೆ US ಮಧ್ಯೆ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ಅವ್ರಿಗೂ ಬಿಟ್ಟಿಲ್ಲ ಟ್ರಂಪ್ ಅಣ್ಣ, ಅವ್ರಿಗೂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾನೆ. ಇಷ್ಟೆಲ್ಲ ನ್ಯೂಸ್ ಬಂದ್ಮೇಲೆ ಕ್ರೂಡ್ ಆಯಿಲ್ ಸಹ ಸ್ವಲ್ಪ ಸ್ಪೈಕ್ ಅನ್ನೋದು ಆಗಿದೆ. ಗ್ಲೋಬಲ್ ಮಾರ್ಕೆಟ್ ಸಹ ಸ್ವಲ್ಪ ನೆಗೆಟಿವ್ ಅಲ್ಲಿ ಕಾಣಿಸ್ತಿದೆ. ಸೊ ಇದೆಲ್ಲ ನೋಡ್ತಿದ್ರೆ ನಾಳೆ ನಿಫ್ಟಿಲಿ ಸ್ವಲ್ಪ ಗ್ಯಾಪ್ ಡೌನ್ ಇಲ್ಲ ಅಂದ್ರೆ ಫ್ಲಾಟ್ ಓಪನಿಂಗ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗೆ ಈ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.